ಪ್ರತಿ ಹೊಸ ವರ್ಷಕ್ಕೂ ನಾವೆಲ್ಲರೂ ಏನಾದರೂ ಒಂದು ಹೊಸ ರೆಸೊಲ್ಯೂಷನ್ ಖಂಡಿತ ತೆಗೆದುಕೊಂಡಿರುತ್ತೇವೆ. ಆದರೆ ಆ ರೆಸೊಲ್ಯೂಷನ್ ನಾವು ಎಷ್ಟು ದಿನ ಫಾಲೋ ಮಾಡಿದ್ದೀವಿ ನೆನಪಿದೆಯಾ? 90% ಜನ ಮೊದಲೆರಡು ದಿನ ಚೆನ್ನಾಗಿ ಆರಂಭ ಮಾಡಿರುತ್ತಾರೆ. ಇನ್ನೂ ಹೆಚ್ಚು ಅಂದರೆ ಒಂದು ವಾರ ಆ ರೂಟೀನ್ ಫಾಲೋ ಮಾಡಿರುತ್ತಾರೆ. ಆಮೇಲೆ ಆ ರೆಸೊಲ್ಯೂಷನ್ನೇ ಮರೆತು ಬಿಡುತ್ತಾರೆ. ಆದರೆ ಅದ್ಯಾಕೆ ಹಾಗಾಯಿತು? ಆ ಗುರಿಯನ್ನು ನಿರ್ಧರಿಸಿದ್ದು ನಾವೇ ಆದರೂ ಆ ಗುರಿಯನ್ನು ಪೂರ್ಣಗೊಳಿಸಲು ಏಕೆ ಸಾಧ್ಯವಾಗಲಿಲ್ಲ ಎಂದು ಎಂದಾದರೂ ಯೋಚನೆ ಮಾಡಿದ್ದೀರಾ? ನಮಗೆಲ್ಲರಿಗೂ ತಿಳಿದಿದೆ, ಜೀವನವನ್ನು ಯಶಸ್ವಿಯಾಗಿ ನಡೆಸಲು ಒಳ್ಳೆಯ ಅಭ್ಯಾಸಗಳು ಬಹಳ ಮುಖ್ಯ. ಆದರೆ ಪ್ರಶ್ನೆ ಏನೆಂದರೆ, ನಾವು ಹೇಗೆ ಆ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳಬೇಕು, ಯಾವ ವಿಧಾನ ಬಳಸಬೇಕು ಎಂಬುದು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸರಳವಾಗಿ ಹಂತ ಹಂತವಾಗಿ ಆ ವಿಧಾನಗಳನ್ನು ವಿವರಿಸುತ್ತೇನೆ. ಕೊನೆಯವರೆಗೂ ವಿಡಿಯೋ ನೋಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸ್ಟೆಪ್ ನಂಬರ್ 1, ಸ್ಟಾರ್ಟ್ ಸ್ಮಾಲ್. ಚಿಕ್ಕದಾಗಿ ಆರಂಭ ಮಾಡಿ. ಹೆಚ್ಚಿನವರು ಹೊಸ ಅಭ್ಯಾಸ ಶುರು ಮಾಡುವಾಗ ದೊಡ್ಡ ಗುರಿಗಳನ್ನು ಇಟ್ಟುಕೊಳ್ಳುತ್ತಾರೆ. ಉದಾಹರಣೆಗೆ, ದಿನನಿತ್ಯ ವ್ಯಾಯಾಮ ಮಾಡಿ ಆರೋಗ್ಯವಾಗಿರಬೇಕು ಎಂದುಕೊಳ್ಳುತ್ತಾರೆ. ಮೊದಲ ದಿನವೇ 1 ರಿಂದ 2 ಗಂಟೆ ವ್ಯಾಯಾಮ ಮಾಡುತ್ತಾರೆ. ಇದರಿಂದ ಮರುದಿನವೇ ಸುಸ್ತಾಗಿ ವ್ಯಾಯಾಮ ಮಾಡಬೇಕು ಅನ್ನುವುದನ್ನೇ ಮರೆತು ಬಿಡುತ್ತಾರೆ. ಅದರ ಬದಲು ಪ್ರತಿದಿನ ಚಿಕ್ಕ ಗುರಿಯಿಂದ ಆರಂಭ ಮಾಡಿದರೆ ಅದು ಸುಲಭವಾಗಿ ಮತ್ತು ನಿರಂತರವಾಗಿರುತ್ತದೆ. ದಿನಕ್ಕೆ ಕೇವಲ ಆರಂಭದಲ್ಲಿ 5 ನಿಮಿಷ ವ್ಯಾಯಾಮ ಮಾಡಬೇಕು ಅಥವಾ 5 ನಿಮಿಷ ಪುಸ್ತಕ ಓದಬೇಕು. ಹೀಗೆ ಸಣ್ಣ ಗುರಿಗಳನ್ನು ನಿರ್ಧರಿಸಿ. ಹೀಗೆ ಮಾಡಿದರೆ ಹವ್ಯಾಸ ಬೆಳೆಸುವುದು ಸುಲಭವಾಗುತ್ತದೆ. ಸ್ಟೆಪ್ ನಂಬರ್ 2, ಬಿ ಕನ್ಸಿಸ್ಟೆಂಟ್. ನಿರಂತರತೆ ಇರಲಿ. ಯಾವುದೇ ಅಭ್ಯಾಸವಾದರೂ ಒಂದು ದಿನದಲ್ಲಿ ಬೆಳೆಯುವುದು ಸಾಧ್ಯವಿಲ್ಲ. ಅದನ್ನು ಪ್ರತಿದಿನ ಪುನರಾವರ್ತಿಸಬೇಕು. ಒಂದು ಸಾರಿ ನಿರ್ಧರಿಸಿದ ಮೇಲೆ ಆ ಕೆಲಸವನ್ನು ಪ್ರತಿದಿನ ಮಾಡಬೇಕು. ದಿನಕ್ಕೆ 5 ನಿಮಿಷ ಓದಬೇಕು ಅಂದುಕೊಂಡರೆ ಏನೇ ಪರಿಸ್ಥಿತಿ ಬಂದರೂ 5 ನಿಮಿಷ ಓದಲೇಬೇಕು. ಆಗ ಮಾತ್ರ ಉತ್ತಮ ಹವ್ಯಾಸಗಳು ಬೆಳೆಸಲು ಸಾಧ್ಯ. ನೆನಪಿರಲಿ, ಕನ್ಸಿಸ್ಟೆನ್ಸಿ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಇಂಟೆನ್ಸಿಟಿ. ನಿರಂತರ ಪ್ರಯತ್ನದ ಮುಂದೆ ಬುದ್ಧಿವಂತಿಕೆಯೂ ತಲೆಬಾಗುತ್ತದೆ. ಸ್ಟೆಪ್ ನಂಬರ್ 3, ಯೂಸ್ ಅ ಟ್ರಿಗರ್. ಗುರಿಯನ್ನು ಆಕರ್ಷಕವಾಗಿಸಿ. ಯಾವುದೇ ಹೊಸ ಒಳ್ಳೆಯ ಅಭ್ಯಾಸ ಬೆಳೆಸಿಕೊಳ್ಳಲು ಒಂದು ಟ್ರಿಗರ್ ಬೇಕು. ನಾವು ಹೊಸ ಅಭ್ಯಾಸವನ್ನು ಹಳೆಯ ಅಭ್ಯಾಸಕ್ಕೆ ಜೋಡಿಸಬಹುದು. ಇದರಿಂದ ಹವ್ಯಾಸ ಬೆಳೆಸುವುದು ಸುಲಭವಾಗುತ್ತದೆ. ಉದಾಹರಣೆಗೆ, ನೀವು ಬೆಳಗ್ಗೆ ಬ್ರಷ್ ಮಾಡಿದ ನಂತರ 2 ನಿಮಿಷ ಧ್ಯಾನ ಮಾಡಬಹುದು ಅಥವಾ ರಾತ್ರಿ ಮಲಗುವ ಮೊದಲು 5 ಪುಟ ಪುಸ್ತಕ ಓದಬೇಕು ಅಂತ ನಿರ್ಧರಿಸಬಹುದು. ಈ ರೀತಿಯ ಟ್ರಿಗರಿಂದ ಮೆದುಳಿಗೆ ಸಂದೇಶ ಸಿಗುತ್ತದೆ, ಈ ಕೆಲಸ ಮಾಡಿದ ನಂತರ ಇದು ಬರಬೇಕು ಎಂದು. ಹೀಗೆ ನಿಧಾನವಾಗಿ ಹೊಸ ಅಭ್ಯಾಸ ನಿಮ್ಮ ದಿನನಿತ್ಯದ ಭಾಗವಾಗುತ್ತದೆ. ಸ್ಟೆಪ್ ನಂಬರ್ 4, ರಿವಾರ್ಡ್ ಯುವರ್ ಸೆಲ್ಫ್. ನಿಮಗೆ ನೀವೇ ಬಹುಮಾನ ನೀಡಿ. ಯಾವುದೇ ಅಭ್ಯಾಸ ಬೆಳೆಸಲು ಒಂದು ಸಣ್ಣ ಮಟ್ಟದ ಮೋಟಿವೇಶನ್ ಕೂಡ ತುಂಬ ಮುಖ್ಯ. ನೀವು ಪ್ರತಿ ಸಲ ಹೊಸ ಅಭ್ಯಾಸ ಯಶಸ್ವಿಯಾಗಿ ಮಾಡಿದಾಗ ನಿಮಗೆ ನೀವೇ ಬಹುಮಾನ ನೀಡಿ. ಉದಾಹರಣೆಗೆ, 7 ದಿನ ನಿರಂತರವಾಗಿ ಪುಸ್ತಕ ಓದಿದರೆ ಒಂದು ಸಣ್ಣ ಟ್ರೀಟ್ ಕೊಡಿ. 15 ದಿನ ವ್ಯಾಯಾಮ ನಿರಂತರ ಮಾಡಿದರೆ ನಿಮ್ಮ ಮನಸ್ಸಿಗೆ ಇಷ್ಟವಾದ ಕೆಲಸ ಮಾಡಿ. ಈ ರೀತಿಯ ಸ್ವಯಂ ಬಹುಮಾನ ನಿಮ್ಮ ಮೆದುಳಿಗೆ ಸಂದೇಶ ನೀಡುತ್ತದೆ, ಈ ಕೆಲಸ ಮಾಡಿದರೆ ನನಗೆ ಸಂತೋಷ ಸಿಗುತ್ತದೆ ಎಂದು. ಹೀಗೆ ಮೆದುಳು ಅದನ್ನು ಮುಂದುವರಿಸುತ್ತದೆ. ಸ್ಟೆಪ್ ನಂಬರ್ 5, ಬಿ ಪೇಷಂಟ್. ಸಹನೆ ಇರಲಿ. ಇದು ಈ ಮೊದಲ ಎಲ್ಲ ಸ್ಟೆಪ್ಗಳಿಗಿಂತ ಬಹಳ ಮುಖ್ಯ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ, ಸಹನೆ ಇರಲಿ. ಹೆಚ್ಚಿನವರು ಒಂದು ಅಭ್ಯಾಸ ಶುರು ಮಾಡಿದರೆ ತಕ್ಷಣ ಫಲ ಬೇಕು ಅಂದುಕೊಳ್ಳುತ್ತಾರೆ. ಆದರೆ ಯಾವುದೇ ಅಭ್ಯಾಸವಾದರೂ ನಮ್ಮ ಜೀವನದ ಭಾಗವಾಗಿ ಬದಲಾಗಬೇಕಾದರೆ ಅದಕ್ಕೆ ಸಮಯ ಬೇಕು. ಸಂಶೋಧನೆಯ ಪ್ರಕಾರ ಒಂದು ಹೊಸ ಅಭ್ಯಾಸ ನಮ್ಮ ಜೀವನದಲ್ಲಿ ಕಾಯಂ ಆಗಲು ಕನಿಷ್ಠ 21 ದಿನ ಬೇಕು. ಕೆಲವೊಮ್ಮೆ 66 ದಿನಗಳೂ ಬೇಕಾಗಬಹುದು. ಆದ್ದರಿಂದ ಸಹನೆ ಇರಲಿ. ನೆನಪಿರಲಿ, ಸ್ಲೋ ಪ್ರೋಗ್ರೆಸ್ ಈಸ್ ಆಲ್ಸೋ ಪ್ರೋಗ್ರೆಸ್. ಸ್ಟೆಪ್ ನಂಬರ್ 6, ಟ್ರ್ಯಾಕ್ ಯುವರ್ ಹ್ಯಾಬಿಟ್ಸ್. ನಿಮ್ಮ ಹವ್ಯಾಸಗಳನ್ನು ಟ್ರ್ಯಾಕ್ ಮಾಡಿ.
ಯಾವುದೇ ಹವ್ಯಾಸವನ್ನು ನೀವು ಟ್ರ್ಯಾಕ್ ಮಾಡುತ್ತಾ ಹೋದರೆ ಅದು ನಿಮಗೆ ಹೆಚ್ಚು ಖುಷಿ ನೀಡುತ್ತದೆ ಮತ್ತು ಆ ಹವ್ಯಾಸವನ್ನು ಮುಂದುವರಿಸಲು ಪ್ರೇರಣೆ ನೀಡುತ್ತದೆ. ನಾನು ಕೂಡ ಒಂದು ಹೊಸ ಹವ್ಯಾಸ ಶುರು ಮಾಡಿದ್ದೀನಿ. ಹೊರಗಿನ ತಿಂಡಿಗಳನ್ನು ಆದಷ್ಟು ಕಡಿಮೆ ತಿನ್ನಬೇಕು ಎಂದು. ಹಾಗೆಯೇ ನಾನು ದಿನ ರಾತ್ರಿ ಮಲಗುವಾಗ ನನ್ನ ಫೋನಿನ ನೋಟ್ಸ್ ಆ್ಯಪಿನಲ್ಲಿ ಆ ದಿನದ ಡೇಟ್ ಹಾಕುವುದರ ಮೂಲಕ ದಿನಗಳಿಂದ ನಾನು ಆ ಹವ್ಯಾಸವನ್ನು ಮುಂದುವರಿಸುತ್ತಿದ್ದೇನೆ ಎಂದು ಎಣಿಸುತ್ತೇನೆ. ಹಾಗೆಯೇ ಪ್ರತಿ 15 ದಿನಕ್ಕೊಮ್ಮೆ ಏನಾದರೂ ಇಷ್ಟದ ತಿಂಡಿ ತಿನ್ನಲು ನಿರ್ಧರಿಸಿದ್ದೇನೆ. ಈ ಸ್ಟೆಪ್ ಹೊಸ ಹವ್ಯಾಸ ಬೆಳೆಸಲು ತುಂಬ ಉಪಯುಕ್ತವಾಗಿದೆ. ಇದು ನನ್ನ ಸ್ವಂತ ಅನುಭವ. ಯಾವುದೇ ಅಭ್ಯಾಸವನ್ನಾಗಲಿ ಚಿಕ್ಕದಾಗಿ ಪ್ರಾರಂಭಿಸಿ, ಆದರೆ ನಿರಂತರವಾಗಿ ಪುನರಾವರ್ತಿಸಿ. ಹವ್ಯಾಸವನ್ನು ಆಕರ್ಷಕವಾಗಿ ರೂಪಿಸಿ, ಸರಳ ರೀತಿಯಲ್ಲಿ ಮುಂದುವರಿಸಿ. ಪ್ರತಿ ಸಲ ಸಣ್ಣ ಗುರಿ ತಲುಪಿದಾಗಲೂ ನಿಮಗೆ ಒಂದು ರಿವಾರ್ಡ್ ಕೊಡಿ. ಎಲ್ಲಕ್ಕಿಂತ ಮುಖ್ಯ ತಾಳ್ಮೆಯಿಂದಿರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಮತ್ತೆ ಭೇಟಿಯಾಗೋಣ ಮುಂದಿನ ಉತ್ತಮ ಸಂದೇಶದ ವಿಡಿಯೋಯೊಂದಿಗೆ. ನಮಸ್ಕಾರ.